ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಕೊಡಗು ಜಿಲ್ಲೆಯ ಪಾಲೆಬೆಟ್ಟದಲ್ಲಿ ಯಂಗ್ ಇಂಡಿಯಾ ಯೂತ್ ಕ್ಲಬ್ನ ವತಿಯಿಂದ ಮುಂಬರುವ ಜನವರಿ ತಿಂಗಳ 9ನೇ ತಾರೀಕಿನಿಂದ 11ನೇ ತಾರೀಕಿನವರೆಗೆ ರಾಷ್ಟ್ರೀಯ ಮಟ್ಟದ ಫುಟ್ಬಾಲ್ ಪಂದ್ಯಾವಳಿ ಆಯೋಜಿಸಲಾಗಿದೆ ಎಂದು ಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಪಾವಗಡ ತಾಲೂಕಿನಲ್ಲಿ ನಡುರಾತ್ರಿ ಮರಳು ದಂಧೆ ನಡೆಯುತ್ತಿದೆ ಎಂದು ಅಧಿಕಾರಿಗಳ ವಿರುದ್ಧ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕೆಆರ್ಪೇಟೆ ತಾಲೂಕಿನ ಹೊಸಹೊಳಲು ಗ್ರಾಮದ ನ್ಯೂ ಅಪೂರ್ವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ನಾಗಮ್ಮ ಪುಣ್ಯಸ್ಮರಣೆ ಅಂಗವಾಗಿ ಆರೋಗ್ಯ ತಪಾಸಣಾ ಶಿಬಿರ ಆಯೋಜಿಸಲಾಗಿತ್ತು. ಭಾರತದ ಅತಿದೊಡ್ಡ ವಸ್ತು ಪ್ರದರ್ಶನ ಸಹರಾ ಆರ್ಟ್ಸ್ ಅಂಡ್ ಕ್ರಾಫ್ಟ್ಸ್ ಎಕ್ಸಿಬಿಷನ್ ಕಮ್ ಸೇಲ್. ಇಲ್ಲಿ ಎಲ್ಲ ರೀತಿಯ ಕರಕುಶಲ ವಸ್ತುಗಳು, ಗೃಹಾಲಂಕಾರ ವಸ್ತುಗಳು, ಪುರುಷ ಮಹಿಳೆಯರ ವಸ್ತ್ರಗಳು ಹಾಗೂ ರುಚಿಕರವಾದ ಪಾರಂಪರಿಕ ತಿಂಡಿಗಳು ಎಲ್ಲವೂ ಒಂದೇ ಸೂರಿನಲ್ಲಿ ಲಭ್ಯವಿದ್ದು, ಸ್ಥಳ ಓಪನ್ ಗ್ರೌಂಡ್, ಆಕ್ಸಿಸ್ ಬ್ಯಾಂಕ್ ಎದುರು, ಮಾರ್ಕೆಟ್ ರಸ್ತೆ, ಕುಶಾಲನಗರ. ದಿನಾಂಕ ಇದೇ ಡಿಸೆಂಬರ್ 12ನೇ ತಾರೀಕಿಂದ 11 ಜನವರಿ 2026ರವರೆಗೆ. ಸಮಯ ಬೆಳಗ್ಗೆ 10:30ರಿಂದ ರಾತ್ರಿ 9:30ರವರೆಗೆ. ಪ್ರವೇಶ ಸಂಪೂರ್ಣವಾಗಿ ಉಚಿತವಾಗಿದ್ದು, ಈ ಮಹಾವಸ್ತು ಪ್ರದರ್ಶನಕ್ಕೆ ತಮ್ಮೆಲ್ಲರನ್ನು ಪ್ರೀತಿಯಿಂದ ಸ್ವಾಗತಿಸುತ್ತೇವೆ. ನಾಪಕ್ಲುವಿನ ಪುನಶ್ಚೇತನ ಚಾರಿಟಬಲ್ ಟ್ರಸ್ಟ್ನ ಮುಖ್ಯಸ್ಥೆಯಾದ ಬಾಳೆಯಡ ದಿವ್ಯ ಮಂದಪ್ಪರವರಿಗೆ ಪೊಂಬಳ್ಚ ಕೂಟದ ವತಿಯಿಂದ ಸನ್ಮಾನಿಸಲಾಯಿತು. ವಿರಾಜಪೇಟೆಯ ಪೊಂಬಳ್ಚ ಕೂಟದ 5 ವರ್ಷಗಳ ಅವಧಿ ಪೂರೈಸಿದ ಸವಿನೆನಪಿನ ಹಿನ್ನೆಲೆಯಲ್ಲಿ ಕೂಟದ ವತಿಯಿಂದ ನಾಪಕ್ಲುವಿನ ಪುನಶ್ಚೇತನ ಚಾರಿಟಬಲ್ ಟ್ರಸ್ಟ್ನ ಮುಖ್ಯಸ್ಥೆ, ಸಮಾಜ ಸೇವಕಿ ಬಾಳೆಯಡ ದಿವ್ಯ ಮಂದಪ್ಪರವರನ್ನು ಕೂಟದ ವತಿಯಿಂದ ಟ್ರಸ್ಟ್ನ ಆವರಣದಲ್ಲಿ ಸನ್ಮಾನಿಸಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ಕೂಟದ ಅಧ್ಯಕ್ಷರಾದ ಚಂಗೇಟಿರ ಸೋಮಣ್ಣರವರು ಈ ದಿನದ ಉದ್ದೇಶದ ಬಗ್ಗೆ ಮಾತನಾಡಿದರು. ಸನ್ಮಾನ ಸ್ವೀಕರಿಸಿದ ಟ್ರಸ್ಟ್ನ ಮುಖ್ಯಸ್ಥೆ ದಿವ್ಯ ಮಂದಪ್ಪರವರು ತನ್ನ ಅನುಭವವನ್ನು ಹಂಚಿಕೊಂಡು ಎಲ್ಲರಿಗೂ ಕೃತಜ್ಞತೆ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಪೊಂಬಳ್ಚ ಕೂಟದ ಕಾರ್ಯದರ್ಶಿ ಅಜ್ಜಿ ಕುಟೀರ ಭವ್ಯ ಬೋಪಣ್ಣ, ಖಜಾಂಚಿ ಶಿವಚಾಳಿಯಂಡ ರೋಹಿಣಿ ಬೋಪಣ್ಣ, ಮೊನ್ನಂಡ ವಿನು ಕಾರ್ಯಪ್ಪ, ಅಪ್ಪ ನೆರವಂಡ ವಿನು ಮಾದಪ್ಪ, ಕುಂಡ್ಯೊಳಂಡ ಬೋಪಣ್ಣ, ಸದಸ್ಯರಾದ ಕುಂಜಿರ ಗಿರೀಶ್, ಶಿವಚಾಳಿಯಂಡ ಬೋಪಣ್ಣ, ಪುನಶ್ಚೇತನ ಚಾರಿಟಬಲ್ ಟ್ರಸ್ಟ್ ನ ಶಿಕ್ಷಕಿ ಅಸ್ಮಾ ಮತ್ತು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಸಮಾಜ ಸೇವೆ ದಾರೆಲ್ಲ ಮಾಡಿದ್ವಿ ಅಂತ ಅಂಗಳ ಗುರ್ತು ಮಾಡಿದ್ದು ನಂಗೆ ಅವರು ಸನ್ಮಾನ ಮಾಡೋಣ ಅನ್ನೋ ಕಾರ್ಯಕ್ರಮ ಬೆಚ್ಚ ನಂಗೆ ಇಲ್ಲಿಗೆ ಬಂದಿತ್ತು. ಇನ್ನು ಸಮಾಜ ಸೇವೆ ಮಾಡಬೇಕು ಅವರು 100 ತರ ಸಮಾಜ ಸೇವೆ ನಂಗೆ ಮಾಡೋದು. ಆಚೆ ಇಂಥವ್ರು ಇಂಥವ್ರ ವಿಶೇಷ ಚೇತನ ಮಕ್ಕಳವ್ರು ಆರೈಕೆ ಮಾಡಿದ್ರೆ ಅವರು ಇದನ್ನೆಲ್ಲ ನೋಟೆಂಡಿಪ್ಪಂಥದ್ದು ಭಾರಿ ಅಪರೂಪ ಅಂತಲೇ ನಂಗೆ ನೋಟ್ನದಿಕ್ಕೆ ಬಾಳೆಡ ದಿವ್ಯ ಬಂದದ್ದು ಹಿಂಗ ಕೂಟದರೆಲ್ಲ ಕೂಡಿ ನಿನ್ನೆಯವರು ನಲ್ಲವರ ಕಾರ್ಬಾರ್ ಮಾಡಿ ನೋಡಿರ ಅಂಗಳ ಕೂಡ ಕೂಡಿತು ನಂಗಡೆ ಇವರು ಪೊಂಬಳ್ಚ ಕೂಟ ಹತ್ರ ಈ 6ನೇ ಕಾಲ ಹತ್ರ ಈ ನಮ್ಮೇನ ಕುಟ್ನ ಈ ಹತ್ರ ದಿನ ಹತ್ರ ನಂಗೆ ಚಾಯ್ ಕೈಕೊಂಡು ಜ್ಞಾನ ಮಾಡಿದ್ದು ನಂಗೆ ಇಲ್ಲಿ ಬಂದಿತ್ತು. ಆಮೇಲೆ ನಂಗೆ ನಂಗೆ ಚಿರಿಯವರು ಕಾರ್ಯಕ್ರಮ ನಂಗೆ ಭಾರಿ ಮಹತ್ ಕಾರ್ಯ. ಹೆಚ್ಚು ಜನಕ್ಕೆ ಕೈಯೂ ಮಾಡೋದು ಹೆಚ್ಚಿಗೆ ಹೃದಯವಂತಿಕೆ ಅನ್ನೋದು ಎಲ್ಲರಿಗೂ ಬೋರ್ಡು ಅದಿಲ್ಲ. ಸುಮಾರು ಆൾക്ക് ನಿಂಗ ಅದನ್ನ ಬೆಚ್ಚಂಡು ನಿಂಗಡದೇ ಸ್ವಂತ ಖರ್ಚಿല് ಎಲ್ಲಾ ಕಾರ್ಯಕಲಾಪತ್ನ ಮುಟ್ಟಿತ್ತು ಮತ್ತು ನಿಂಗ ಅವರು ಮಹಾಕಾರ್ಯ ಮಾಡಿ ನೋಡಿರ. ನಿಂಗ ಪರಮಾತ್ಮ ಸದಾ ನಲ್ಲವರ ಆಯುಷ್ಯ ಆರೋಗ್ಯ ತಂದಿತ್ತೆ. ಇನ್ನೆಚ್ಚು ಮಕ್ಕಳ ಓದುವಲ್ಲಿ ನಲ್ಲದ್ ಮಾಡೋಣ ನಂಗ 9 ಕೊಡ್ತಾರ ಸರ್ವ ಸದಸ್ಯಗಳ ಪರವಾಗಿತ್ತು. ನಂಗ ಇಲ್ಲಿ ತನ್ನಲ್ಲಿ ಎಂತ ಮಾಡೋಂಚಿ ಚಪ್ಪೊಂದು ಆಯ್ಲ ಫ್ಯಾಮಿಲಿ ಖರ್ಚುಡು ಆಯ್ಲ ಬಂತು ಕಾಕಿನ ಕುಚ್ಚಿ ಓಕೆ ಕಾಕಿನ ಕುಯ್ತು ಅಂಚಿ ಅಲ್ಲಿಯೇ ದಪ್ಪನ ಮಾಡಿರೋಂಚಿ ಅದೇ ಪೊರ್ಮೆ ಅದೇ ಶಾಸ್ತ್ರ ಚೆಕ್ ಮಾಡ್ಲೆ ಆಯ್ಲ ಕಾಕಿರೋಂಚಿ ನೀನು ಬಾಳೆಡಲ್ಲ ನೀ ಗೊತ್ತುಂಡಲ್ಲ నాకు ನಿನ್ನ ಮೀನಿಂಜಲು ಖುಷಿ ನಾ ಚಪ್ಪೋಚಿಂಗಿ ನಾಡ ಶಾಸ್ತ್ರನ ನೀ ಮಾಡೋದು ಅರೆ 12 ದಿನ ನಿಂದು ರುಂಚಿ నాకు ಮಕ್ಕ ಇಲ್ಲ ಅಂತೆ ನಾಡ ಶಾಸ್ತ್ರನ ಮಾಡೋಣ ಕೆಲವು ಬಂಚಿಂಗಿ ನನ್ಗ ಈಗ ನಾನು ಇನ್ನೊಬ್ಬ ಮಣಿ ಕೊಂಡ್ವಿ ನಾ ಸೇವೆ ಮಾಡಿ ನೋಡೋಣ ಆಚೆ ನಾಡ ಫ್ಯಾಮಿಲಿಲಿ ಈಗ ನನ್ನ ಹೋಗ ಹಾನರ್ ಮಾಡಿಲ್ಲ. ನಿಂಗಡ ಫ್ಯಾಮಿಲಿ ದಾರೋ ಬೇಜಾರತ್ತ ಎಂತೋ ಇಪ್ಪ ನಂಗಡ ಫಸ್ಟ್ ಆ ಥರ ಕಪ್ಪಕ್ಕ ಬೇಜಾರಪ್ಪ ಅದನ್ನೇ ಆ ಥರ ತನ್ನದ್ರವ್ರು ಮಾಡಿಕೊಂಡು ಅದನ್ನೇ ಶೌರ್ಯ ಅಣಿತ್ತು ಈಗ ಕಟ್ಟಿತಿಕ್ಕು ನಡದೆ ಅವ್ರ ಟೀಮ್ ಉಂಡು ಎಲ್ಲ ಕೂಲಿ ಕೆಲಸ ಮಾಡೋಂಗ ಇಕ್ಕವಳಂಗ ಶೀಟ್ ಮನೆ ಅದು ತುಳಂಗ ನಂಗೆ ಇಲ್ಲಿ ನಾಪೋಕ್ಲು ವಿಭಾಗಕ್ಕೆ ನಾಪೋಕ್ಲುಳ್ಳಂಗ ಗೊತ್ತಿಕ್ಕು ತುಂಬ ರೋಡ್ ಸರಿ ಮಾಡೋದಾಯ್ತಿಕ್ಕು ಕಾಲೇಜ್ ಸ್ಕೂಲ್ಸ್ ಅಂಗನವಾಡಿ ಅಲ್ಲಿ ಎಲ್ಲ
ಇಲ್ಲಿಗೆ ನಂಗೆ ಲೆಕ್ಕ ಇಟ್ಟೆ ತೋರ್ ಮುಂದೈರ ಕೆಲಸ കിട്ടിയിട്ട് ಲೆಕ್ಕ ಇಡಕ್ಕೆ ನಂಗೆ ಗೊತ್ತಿಲ್ಲ ಅಚ್ಚಲ್ಲಿ ಸೇವೆ ಮಾಡಿ ನಾಡೆ ಟೀಮ್ ಬಂದಿ ಅಚ್ಚಿ ನಾನು ಮಾಡ್ತೀನಿ ನಾಡೆ ಬೆಂಬರಿ ತುಂಬ ಐತೆ ನಾಡೆ ಸ್ಕೂಲ್ ನಂಟ್ರಿಂಗ್ ನಾಡೆ ಟೀಚರ್ ಈ ಮಕ್ಕಳ ಪೇರೆಂಟ್ಸ್ ಅನೇ ಸೂರಜ್ ಅಣ್ಣ ಹಂಗ ಸಪೋರ್ಟ್ ಅಚ್ಚಿ ನಾನು ಹೈಲೈಟ್ ಆಫ್ ಹೆಚ್ಚಿಕೆ ನಾಡೆ ಬೆಂಬರಿ ಉಳ್ಳ ಹಂಗ ಹೈಲೈಟ್ ಆಫ್ಲೆ ಅನ್ನೇ ತನ್ನೆಲ್ಲ ಚಿಕ್ಕ ಚಿಕ್ಕ ಅಲ್ಲಿ ಇದ್ರೆ ಟೀಮ್ என்னென்ன அண்ணனே ஆச்சு நாங்கள் அதே நாளும் சேவை ಮಾಡೋಕೋಣಕ ನಂಗೆ ವಿನಂತರ ஒரு ನಂಗೆ ದಾರೋ ಗುಡ್ಚಿಡತ್ತೇನಪ್ಪ ನನಗೆ ಜವಾಬ್ದಾರಿ ಜಾಸ್ತಿ ಅಪ್ಪ ನಿಂಗೆ ಇಲ್ಲಿಗೆ ಬಂದಿರೋಣ ತಕ್ಕೊಂಬರ್ತೀನಿ ತಕ್ಪರ್ಯ ಜಾಸ್ತಿ ಇನ್ನು ಜವಾಬ್ದಾರಿನ ಜಾಸ್ತಿ ಮಾಡಿದ್ದೀನಿ ಈಗ ಇಲ್ಲಿಗೆ ಸರಿ ಬಂದು ನಾಲ್ಕು ಸಾಕಷ್ಟು ಅಮ್ಮ ಬರ್ತೀನಿ ಫುಡ್ ಎಲ್ಲ ಮಾಡಿ ತೋರಿಸ್ಬೇಕು ಅಂದರೆ ನಿಮ್ಗೆಲ್ಲಡೆ ಸಾಕ್ತಾರೆ ఎక్కువ ఇక్కడ ఎదేంగి ಈ ಥರ ಪಾಪದಂಗ ಸ್ಪೆಷಲ್ ಮಕ್ಕಳು ಹೆಂಗೆ ಇಚ್ಚಿ ಅಪ್ಪತ್ತೆ ಸಹಾಯ ಮಾಡಿ ಸ್ಪೆಷಲಿ ಅವ್ಯಂಗಕ್ಕೆ ಚೆನ್ನಾಗಿ ಇದು ಮಾಡಿ ನಾನು ಇಕ್ಕಟ್ಟಂಡು ಇನ್ನೂ ನ್ಯೂಸ್ ಸಂಗಮಕ್ಕಾಗಿ ದುಗಳ ಸದಾನಂದ ನಾಪೋಕ್ಲು. ಕೊಡಗು ಜಿಲ್ಲೆಯ ಪಾಲಿಪೇಟದ ಯಂಗ್ ಇಂಡಿಯಾ ಯೂತ್ ಕ್ಲಬ್ನ ವತಿಯಿಂದ ಜನವರಿ 9, 10, 11 3 ದಿನಗಳ ಕಾಲ ರಾಷ್ಟ್ರೀಯ ಮಟ್ಟದ ಫುಟ್ಬಾಲ್ ಪಂದ್ಯಾವಳಿ ನಡೆಯಲಿದೆ ಎಂದು ತಿಳಿಸಿದ್ದಾರೆ. ಯಂಗ್ ಇಂಡಿಯಾ ಯೂತ್ ಕ್ಲಬ್ನ 25ನೇ ಸುವರ್ಣ ಮಹೋತ್ಸವದ ಸಂಭ್ರಮಕ್ಕಾಗಿ ರಾಷ್ಟ್ರೀಯ ಮಟ್ಟದ ಮುಕ್ತ 5 ಫುಟ್ಬಾಲ್ ಪಂದ್ಯಾವಳಿ ಜನವರಿ 9ರಿಂದ 11ರವರೆಗೆ ಪಾಲಿಬೆಟ್ಟ ಮೈದಾನದಲ್ಲಿ ನಡೆಯಲಿದ್ದು ಅಗತ್ಯ ಸಿದ್ಧತೆಗಳನ್ನು ಕೈಗೊಳ್ಳಲಾಗಿದೆ ಎಂದು ಯಂಗ್ ಇಂಡಿಯಾ ಯೂತ್ ಕ್ಲಬ್ ಅಧ್ಯಕ್ಷ PSN ಗೋಷ್ಠಿಗೆ ತಿಳಿಸಿದ್ದಾರೆ. ಕರ್ನಾಟಕ, ಕೇರಳ, ತಮಿಳುನಾಡು ಸೇರಿದಂತೆ ವಿವಿಧ ರಾಜ್ಯಗಳ 30ಕ್ಕೂ ಹೆಚ್ಚು ತಂಡಗಳು ಭಾಗವಹಿಸಲಿದ್ದು ತಂಡಗಳ ನೋಂದಣಿ ಕಾರ್ಯ ನಡೆಯುತ್ತಿದೆ. ಇದೇ ಪ್ರಥಮ ಬಾರಿಗೆ ರಾಷ್ಟ್ರೀಯ ಫುಟ್ಬಾಲ್ ಪಂದ್ಯಾವಳಿ ಗ್ಯಾಲರಿಯಲ್ಲಿ ನಡೆಯಲಿದ್ದು ಮೈದಾನದ ಸಿದ್ಧತೆ ನಡೆಯುತ್ತಿದ್ದು ಟಾಟಾ ಕಾಫಿ ಸಂಸ್ಥೆ ಹೆಚ್ಚಿನ ಸಹಕಾರ ನೀಡುತ್ತಿದೆ. ರಾಷ್ಟ್ರೀಯ ಮಟ್ಟದ ಫುಟ್ಬಾಲ್ ಪಂದ್ಯಾವಳಿ ಉದ್ಘಾಟನೆ ಹಾಗೂ ಸಮಾರಂಭ ಕಾರ್ಯಕ್ರಮದಲ್ಲಿ ಜನಪ್ರತಿನಿಧಿಗಳು, ದಾನಿಗಳು, ಗಣ್ಯರು, ಹಿರಿಯ ಆಟಗಾರರು ಆಗಮಿಸಲಿದ್ದು ಪಂದ್ಯಾವಳಿಯನ್ನ ಅದ್ದೂರಿಯಾಗಿ ಆಚರಣೆ ಮಾಡಲು ಜಿಲ್ಲೆಯ ಎಲ್ಲ ಕ್ರೀಡಾಪಟುಗಳು ಸಹಕಾರ ನೀಡುತ್ತಿದ್ದಾರೆ ಎಂದರು. ಸಂಘದ ಉಪಾಧ್ಯಕ್ಷ ಮೊಹಮ್ಮದ್ ಶಮೀಲ್ ಮಾತನಾಡಿ 55 ವರ್ಷ ಪೂರೈಸಿರುವ ಯಂಗ್ ಇಂಡಿಯಾ ಯೂತ್ ಕ್ಲಬ್ ಹಲವಾರು ಕ್ರೀಡಾಪಟುಗಳನ್ನು ಕ್ರೀಡಾ ಸಾಧನೆಯ ಮೂಲಕ ಮುಖ್ಯವಾಹಿನಿಗೆ ತರಲು ಮುಂದಾಗಿದೆ. ಈ ಹಿಂದೆ ಹಿರಿಯರು ಕಟ್ಟಿ ಬೆಳೆಸಿದ ಈ ಸಂಘವನ್ನ ಉತ್ತಮ ರೀತಿಯಲ್ಲಿ ಮುನ್ನಡೆಸುವ ಮೂಲಕ ಕ್ರೀಡಾಪಟುಗಳಿಗೆ ಪ್ರೋತ್ಸಾಹ ನೀಡಿ ಸಮಾಜ ಸೇವೆಯೊಂದಿಗೆ ಸಂಘಟನೆ ಮಾದರಿಯಾಗಿ ಮುಂದುವರೆಯಲಿದೆ ಎಂದರು. ಹಿರಿಯ ಆಟಗಾರ ಅಬ್ದುಲ್ ಖಾದರ್ ಮಾತನಾಡಿ, ಗ್ರಾಮದಲ್ಲಿರುವ ಯಂಗ್ ಇಂಡಿಯಾ ಯೂತ್ ಕ್ಲಬ್ 55 ವರ್ಷ ಪೂರೈಸಿರುವ ಯುವಕ ಸಂಘ ಹಲವಾರು ಸಮಾಜ ಸೇವಾ ಕಾರ್ಯಕ್ರಮಗಳೊಂದಿಗೆ ಗ್ರಾಮೀಣ ಕ್ರೀಡಾಪಟುಗಳನ್ನು ಗುರುತಿಸುವಲ್ಲಿ ರಾಜ್ಯಕ್ಕೆ ಮಾದರಿಯಾಗಿದ್ದು ರಾಷ್ಟ್ರೀಯ ಮಟ್ಟದ ಫುಟ್ಬಾಲ್ ಪಂದ್ಯಾವಳಿಯನ್ನ ಗ್ರಾಮದಲ್ಲಿ ಆಯೋಜಿಸುವ ಮೂಲಕ ರಾಷ್ಟ್ರೀಯ ಮಟ್ಟದ ಆಟಗಾರರನ್ನ ಜಿಲ್ಲೆಗೆ ಪರಿಚಯಿಸುತ್ತಿರುವುದು ಹೆಮ್ಮೆಯ ವಿಷಯ ಎಂದರು. ಸಂಘದ ಪ್ರಧಾನ ಕಾರ್ಯದರ್ಶಿ PR ಅಬ್ದುಲ್ ಗಫೂರ್ ಮಾತನಾಡಿ, ರಾಷ್ಟ್ರೀಯ ಫುಟ್ಬಾಲ್ ಪಂದ್ಯಾವಳಿ ಆಯೋಜನೆಯಿಂದ ವಿವಿಧ ಕ್ರೀಡೆಯಲ್ಲಿರುವ ಕ್ರೀಡಾಪಟುಗಳು ಹೆಚ್ಚಿನ ಸಹಕಾರ ಪ್ರೋತ್ಸಾಹ ನೀಡುತ್ತಿರುವುದರಿಂದ ಫುಟ್ಬಾಲ್ ಪಂದ್ಯಾವಳಿ ಹಬ್ಬದ ವಾತಾವರಣದಲ್ಲಿ ಕಂಡುಬರುತ್ತಿದ್ದು ಎಲ್ಲಾ ಬಾಂಧವರು, ಕ್ರೀಡಾಪಟುಗಳು ಹೆಚ್ಚಿನ ಸಹಕಾರ ನೀಡುತ್ತಿದ್ದಾರೆ ಎಂದರು. ಗೋಷ್ಠಿಯಲ್ಲಿ ಜಂಟಿ ಕಾರ್ಯದರ್ಶಿ ಅಬ್ದುಲ್ ರಶೀದ್, ಕೋಶಾಧಿಕಾರಿ MU ಮುನೀರ್, ಪ್ರಮುಖರಾದ ಹಸೈನಾರ್, ಜೈನಲ್ ಆಬಿದ್, ನೌಶಾದ್, ಸಮೀಂ ಮತ್ತಿತರರು ಉಪಸ್ಥಿತರಿದ್ದರು. ಯಂಗ್ ಇಂಡಿಯಾ ಯುವಕ ಸಂಘವು ಇದೇ ಬರುವ ಜನವರಿ 9, 10 ಮತ್ತು 11ರಂದು ಒಂದು ರಾಷ್ಟ್ರಮಟ್ಟದ ಕ್ರೀಡಾಕೂಟವನ್ನು ಹಮ್ಮಿಕೊಂಡಿದ್ದೇವೆ. 5 ಫುಟ್ಬಾಲ್. ನಮ್ಮ ಪಾಲಿಬೆಟ್ಟ ಕ್ರೀಡೆಯ ತವರೂರಾಗಿದ್ದು ನಮಗೆ ಈ ಒಂದು ಪಾಲಿಬೆಟ್ಟದಲ್ಲಿ ಈ ಒಂದು ಕ್ರೀಡೆಯನ್ನು ನಡೆಸಲು ಹಲವಾರು ದಾನಿಗಳು ಯಾವತ್ತೂ ನಾವು ಹೋದರೂ ಅವರು ಇಲ್ಲ ಅಂತ ಹೇಳೋದಿಲ್ಲ, ನಮ್ಮನ್ನು ಸಹಕರಿಸ್ತಾ ಬರ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಕೊಡಗಿನಲ್ಲಿರುವ ಎಲ್ಲ ಕ್ರೀಡಾಪಟುಗಳು, ಕ್ರೀಡಾ ಪ್ರೇಮಿಗಳು ಬಂದು ಸಹಕರಿಸಬೇಕು. ತಾವುಗಳೆಲ್ಲವೂ ಬರ್ತೀರಂತೇಳಿ ನಮಗೆ ಬಹಳ ಒಂದು ನಿರೀಕ್ಷೆ ಇದೆ. ಅದೇ ರೀತಿಯಲ್ಲಿ ಈ ಯಂಗ್ ಇಂಡಿಯಾ ಯೂತ್ ಸಂಘವು 55ನೇ ವರ್ಷಕ್ಕೆ ಕಾಲಿಟ್ಟಿದ್ದು ಬರೀ ಒಂದು ಸ್ಪೋರ್ಟ್ಸ್ನಲ್ಲಿ ಅಲ್ಲದೆ ನಾವು ಹಲವಾರು ಈ ಸಾಮಾಜಿಕ ಕಾರ್ಯಕ್ರಮಗಳು, ಹಲವಾರು ರೋಗಿಗಳ ಚಾರಿಟೇಬಲ್ ಥರ ಒಂದು ಇದು ಕಾರ್ಯಕ್ರಮ ಕೂಡ ನಾವು ಮಾಡ್ತಾ ಬರ್ತಿದ್ದೀವಿ. ನಾವು ಯಾವುದೇ ಕಾರ್ಯಕ್ರಮಕ್ಕೂ ನಮ್ಮ ಪ್ರಮುಖವಾಗಿ ನಮ್ಮ ಪಾಲಿಬೆಟ್ಟದಲ್ಲಿರುವಂತಹ ಹಲವಾರು ದಾನಿಗಳು ನಮ್ಮೊಂದಿಗೆ ಕೈ ಜೋಡಿಸ್ತಾ ಇದ್ದಾರೆ. ಪಾಲಿಬೆಟ್ಟದ ಟಾಟಾ ಕಾಫಿ ಸಂಸ್ಥೆಯು ಕೂಡ ನಮಗೆ ಬಹಳ ಒಂದು ಸಹಾಯವನ್ನು ಮಾಡ್ತಾ ಬಂದಿರುವಂತಹ ಒಂದು ಸಂಸ್ಥೆ. ಸದ್ಯ ಈ ಕ್ರೀಡೆಗೆ ನಮ್ಮ ಗ್ರೌಂಡಿನ ಎಲ್ಲ ವ್ಯವಸ್ಥೆಯು ಕೂಡ ಟಾಟಾ ಕಾಫಿ ಸಂಸ್ಥೆ ಮಾಡಿಕೊಡಲಿಕ್ಕೆ ಅವರು ಸಿದ್ಧವಾಗಿದ್ದಾರೆ. ಅವರಿಗೆ ನಮಗೆ ಭರವಸೆಯನ್ನು ಕೊಟ್ಟಿದ್ದಾರೆ. ಹೀಗಾಗಿ ಜನವರಿ 9, 10 ಮತ್ತು 11ರಂದು ನಡೆಯಲಿರುವ ಈ ಒಂದು ರಾಷ್ಟ್ರಮಟ್ಟದ ಹೊನಲು ಬೆಳಕಿನ ಗ್ಯಾಲರಿ ಪಂದ್ಯಾಟಕ್ಕೆ
ನಮ್ಮ ಈ ಕೊಡಗಿನ ಎಲ್ಲ ಕ್ರೀಡಾಪಟುಗಳು ಮತ್ತು ಕ್ರೀಡಾಭಿಮಾನಿಗಳು ಬಂದು ಸಹಕರಿಸಬೇಕೆಂದು ಈ ಮಾಧ್ಯಮದ ಮೂಲಕ ನಾನು ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಈಗ ಎಲ್ರಿಗೂ ತಿಳಿದಂತೆ 1950ರಲ್ಲಿ ಅಂದಿನ ಯುವಕರ ಒಕ್ಕೂಟ ಒಂದು ಸಂಘ ಅಂತ ಸ್ಥಾಪನೆ ಮಾಡಿ 1970ರಲ್ಲಿ ನೋಂದಣಿ ಮಾಡಿ ಸುಮಾರು 55 ವರ್ಷಗಳಾಯಿತು ನಮ್ಮ ಈ ಯಂಗ್ ಇಂಡಿಯಾ ಯೂತ್ ಕ್ಲಬ್ ಸ್ಥಾಪನೆಯಾಗಿ. ಅಂದಿನಿಂದಲೂ ಎಲ್ಲ ಸಾಮಾಜಿಕ ಕಾರ್ಯಕ್ರಮ, ಉದ್ಯೋಗ ನೋಂದಣಿ, ರಕ್ತದಾನ ಶಿಬಿರ, ಕಣ್ಣಿನ ಪರೀಕ್ಷೆ ಅಂತ ಹಲವಾರು ಸಾಮಾಜಿಕ ಕಾರ್ಯಕ್ರಮಗಳನ್ನು ನಮ್ಮ ಸಂಘ ಕೊಟ್ಟಿದೆ. ಅದಕ್ಕೆ ಎಲ್ಲ ಸ್ಥಳೀಯ ನಾಯಕರು ಕೂಡ ನಮಗೆ ಅತಿ ಹೆಚ್ಚಿನ ರೀತಿಯಲ್ಲಿ ಬೆಂಬಲವನ್ನು ಕೊಟ್ಟಿದ್ದಾರೆ. ಅದೇ ರೀತಿಯಲ್ಲಿ ಈ ಒಂದು ಸುವರ್ಣ ಮಹೋತ್ಸವದ ಪ್ರಯುಕ್ತ 55ನೇ ವಾರ್ಷಿಕೋತ್ಸವ ಪ್ರಯುಕ್ತ ನಮ್ಮ ಎಲ್ಲ ಪದಾಧಿಕಾರಿಗಳು ತೀರ್ಮಾನ ಮಾಡಿ ಒಂದು ರಾಷ್ಟ್ರ ಮಟ್ಟದ ಒಂದು ಮುಕ್ತ ಹೊನಲು ಬೆಳಕಿನ ಕಾಲ್ಚಂಡೆ ಪಂದ್ಯಾಟವನ್ನು ನಡೆಸಬೇಕು ಅಂತ ತೀರ್ಮಾನ ಮಾಡಿದ್ದೇವೆ. ಅದಕ್ಕಾಗಿ ಎಲ್ಲ ರೀತಿಯ ಬರದ ಸಿದ್ಧತೆಗಳು ನಡೀತಾ ಇದೆ. ಅದಕ್ಕಾಗಿ ಬೇಕಾದಂತಹ ಮೈದಾನದ ವ್ಯವಸ್ಥೆಯನ್ನು ಟಾಟಾ ಕಾಫಿ ಸಂಸ್ಥೆಯವರು ಕೂಡ ನಮ್ಮೊಂದಿಗೆ ಕೈ ಜೋಡಿಸಿದ್ದಾರೆ. ಅದೇ ರೀತಿಯಲ್ಲಿ ಈ ಒಂದು ಕ್ರೀಡಾಕೂಟಕ್ಕೆ ದೇಶದ ವಿವಿಧ ಮೂಲೆಗಳಿಂದ ಗೋವಾ, ಪಾಂಡಿಚೇರಿ ಮತ್ತು ಕೇರಳ, ತಮಿಳುನಾಡು ಇಲ್ಲಿಂದೆಲ್ಲ ಹಲವಾರು ರಾಷ್ಟ್ರಮಟ್ಟದ ತಂಡಗಳು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದೆ. ಅದೇ ರೀತಿಯಲ್ಲಿ ಈ ಒಂದು ಕಾರ್ಯಕ್ರಮ ನಡೆಸಲು ಎಲ್ಲರ ಸಹಕಾರ ನಮಗೆ ಮುಖ್ಯ. ಅದೇ ರೀತಿಯಲ್ಲಿ ನಮ್ಮ ಸನ್ಮಾನ್ಯ ಶಾಸಕರು, ವಿಧಾನ ಪರಿಷತ್ ಸದಸ್ಯರು, ನಮ್ಮ ಮಾನ್ಯ ಸಂಸದರು ಇವರ ಬೆಂಬಲವೂ ಕೂಡ ನಮಗೆ ಅತಿ ಮುಖ್ಯ. ನಮಗೆ ಎಲ್ಲ ರೀತಿಯ ಬೆಂಬಲವನ್ನು ನೀಡಬೇಕು ಅಂತ ಈ ಒಂದು ಮಾಧ್ಯಮದ ಮೂಲಕ ತಮ್ಮಲ್ಲಿಯೂ ನಾವು ಕೇಳ್ಕೊಳ್ತಾ ಇದ್ದೀವಿ, ಎಲ್ಲರ ಪರವಾಗಿಯೂ ಕೇಳ್ಕೊಳ್ತಾ ಇದ್ದೀವಿ. ಇದೇ ರೀತಿ ಮುಂದೆಯೂ ಕೂಡ ನಮ್ಮ ಸಂಘವು ಎಲ್ಲ ರೀತಿಯ ಸಾಮಾಜಿಕ ಕಾರ್ಯಕ್ರಮ, ಕಣ್ಣಿನ ಪರೀಕ್ಷೆ, ರಕ್ತದಾನ ಪರೀಕ್ಷೆ, ಉದ್ಯೋಗ ನೋಂದಣಿ ಇಂತಹ ಕಾರ್ಯಕ್ರಮವನ್ನು ಮಾಡಿ ಸಮಾಜದಲ್ಲಿ ಒಂದು ಅತ್ಯುತ್ತಮವಾದ ಸಂಘ ಸಂಸ್ಥೆ ಅಂತ ಹೇಳಿಕೊಳ್ಳುವ ರೀತಿಯಲ್ಲಿ ನಡೆಸಬೇಕು ಅಂತ ನಮ್ಮೆಲ್ಲರ ಆಶಯವಾಗ್ತಿದೆ. ಎಲ್ಲರಿಗೂ ಧನ್ಯವಾದ. ಯೂತ್ ಕ್ಲಬ್ ವತಿಯಿಂದ 9, 10, 11 ಜನವರಿ ಈ ತಿಂಗಳಲ್ಲಿ ಹೊನಲು ಬೆಳಕಿನ ಕ್ರೀಡಾಕೂಟವನ್ನು ಆಯೋಜಿಸಿದ್ದಾರೆ. ಇದರ ಪ್ರಯುಕ್ತವಾಗಿ ಕೊಡಗಿನಲ್ಲಿ ಅಲ್ಲದೆ ನಾನಾ ರಾಜ್ಯಗಳಿಂದ ತಮಿಳುನಾಡು, ಕೇರಳ ಹಾಗೂ ನಮ್ಮ ರಾಜಧಾನಿ ಅಂತ ಬೆಂಗಳೂರಿನಿಂದ ಸಮೇತ ನಮ್ಮ ತಂಡಗಳು ಭಾಗವಹಿಸಿದ್ದಾರೆ. ಪಾಲಿಬೆಟ್ಟ ಗ್ರಾಮದಲ್ಲಿ 2026 ಜನವರಿ 9, 10, 11 ಈ 3 ದಿನಗಳಲ್ಲಿ ಯಂಗ್ ಇಂಡಿಯಾ ಯೂತ್ ಕ್ಲಬ್ ತನ್ನ ಸುವರ್ಣ ಮಹೋತ್ಸವದ ಅಂಗವಾಗಿ ಒಂದು ರಾಷ್ಟ್ರೀಯ ಮುಕ್ತ ಫುಟ್ಬಾಲ್ ಟೂರ್ನಮೆಂಟನ್ನು, ಫೈಸ್ ಫುಟ್ಬಾಲ್ ಟೂರ್ನಮೆಂಟನ್ನು ಆಯೋಜಿಸಲು ಉದ್ದೇಶಿಸಿದ್ದು. ಈ ಒಂದು ಕ್ರೀಡಾಕೂಟವು ಇಂಡೋರ್ ಸೆಟಪ್ನಲ್ಲಿರುತ್ತೆ, ಗ್ಯಾಲರಿ ಸೆಟಪ್ಪಲ್ಲಿ ಆಗಿರುತ್ತೆ. ಪಾಲಿಬೆಟ್ಟದ ಇತಿಹಾಸದಲ್ಲಿ ಪ್ರಪ್ರಥಮ ಬಾರಿಗೆ ಈ ಒಂದು ರೀತಿಯಲ್ಲಿ ಆಯೋಜಿಸುತ್ತಿದ್ದೇವೆ. ಇದರ ಸರ್ವ ಸಿದ್ಧತೆಗಳು ಈಗಲೇ ಚುರುಕಾಗಿ ನಡೆಯುತ್ತಿದೆ. ಜನವರಿ 9, 10, 11 ಈ 3 ದಿನಗಳಲ್ಲಿ ನಡೆಯುವಂಥ ಈ ಒಂದು ಅದ್ಧೂರಿ ಟೂರ್ನಮೆಂಟಿಗೆ ಕೊಡಗು ಜಿಲ್ಲೆಯಾದ್ಯಂತ ಎಲ್ಲ ಕಡೆಗಳಿಂದಲೂ ಹಲವು ಕ್ರೀಡಾಭಿಮಾನಿಗಳು ಬರುವ ನಿರೀಕ್ಷೆ ಇದ್ದು, ಹಲವಾರು ನಮ್ಮೊಂದಿಗೆ ಕೈ ಜೋಡಿಸಿ ಸಹಕಾರವನ್ನು ನೀಡಿರುತ್ತಾರೆ. ಹಾಗೆಯೇ ಮುಂದಿನ ದಿನಗಳನ್ನು ನಮ್ಮ ಸಂಘದವರು ಸಮೀಪಿಸುವಾಗ ತಮ್ಮ ಎಲ್ಲ ಸಹಕಾರಗಳನ್ನು ನೀಡಿ ನಮ್ಮೊಂದಿಗೆ ಸಹಕರಿಸಬೇಕಾಗಿ ವಿನಂತಿಸುತ್ತಿದ್ದೇವೆ. ಹಾಗೆಯೇ ನಮ್ಮ ಕ್ರೀಡಾಕೂಟದಲ್ಲಿ ಸುಮಾರು 32 ತಂಡಗಳು ಭಾಗವಹಿಸುವ ನಿರೀಕ್ಷೆ ಇದ್ದು, ದೇಶದ ವಿವಿಧ ರಾಜ್ಯಗಳಿಂದ ತಂಡಗಳು ನಮ್ಮಲ್ಲಿ ಈಗಾಗಲೇ ನೋಂದಾಯಿಸಿಕೊಂಡಿರುತ್ತಾರೆ ತಮ್ಮ ಹೆಸರುಗಳನ್ನು. ಈ ಒಂದು ಕ್ರೀಡಾಕೂಟವು ತುಂಬ ಅದ್ದೂರಿಯಾಗಿರುತ್ತದೆ. ಎಲ್ಲರನ್ನೂ ನಮ್ಮ ಕ್ಲಬ್ಬಿನ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇವೆ. ಹಾಗೆಯೇ ಕ್ಲಬ್ ಯಂಗ್ ಇಂಡಿಯಾ ಯುವಕ ಸಂಘವು ಸುಮಾರು 55 ವರ್ಷಗಳಿಂದ ಕಾರ್ಯನಿರ್ವಹಿಸುತ್ತಿದ್ದು ಪಾಲಿಬೆಟ್ಟ ಗ್ರಾಮದಲ್ಲಿ ಬರೀ ಕ್ರೀಡೆಯಾಗಿ ಮಾತ್ರ ನೋಡದೆ ಇತರೆ ಸಮಾಜಮುಖಿ ಕಾರ್ಯಕ್ರಮಗಳು, ಹಲವು ಕಾರ್ಯಕ್ರಮಗಳನ್ನು ನಮ್ಮ ಕ್ಲಬ್ಬಿನ ನ್ಯೂಸ್ ಸಂಗಮಕ್ಕಾಗಿ ಓಂ ಶ್ರೀಹರಿ, ಕುಶಾಲನಗರ. ಕೇರ್ಪೇಟೆ ತಾಲೂಕಿನ ಹೊಸಹೊಳಲು ಗ್ರಾಮದ ನ್ಯೂ ಅಪೂರ್ವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ನಾಗಮ್ಮ ಪುಣ್ಯಸ್ಮರಣೆ ಅಂಗವಾಗಿ ಮಲ್ಲಿಕಾರ್ಜುನ್ ಅವರು ಆರೋಗ್ಯ ತಪಾಸಣಾ ಶಿಬಿರವನ್ನು ಉದ್ಘಾಟಿಸಿದರು. ಉತ್ತಮ ಆಹಾರ ಪದ್ಧತಿ ಅಳವಡಿಸಿಕೊಳ್ಳುವುದರ ಜೊತೆಗೆ ದಿನನಿತ್ಯ ಒಂದಿಲ್ಲೊಂದು ಚಟುವಟಿಕೆಯಲ್ಲಿ ತೊಡಗಿಸಿಕೊಳ್ಳುವುದರಿಂದ ಆರೋಗ್ಯ ಕಾಪಾಡಿಕೊಳ್ಳಬಹುದು ಎಂದು ಸಮಾಜ ಸೇವಕ ಆರ್ಟಿಒ ಮಲ್ಲಿಕಾರ್ಜುನ್ ಅಭಿಪ್ರಾಯಪಟ್ಟರು. ಕೆಆರ್ಪೇಟೆ ತಾಲೂಕಿನ ಹೊಸಹೊಳಲು ಗ್ರಾಮದ ಎಸ್ಎಲ್ಎನ್ ಸಮುದಾಯ ಭವನದಲ್ಲಿ ಕುರುಹಿನ ಶೆಟ್ಟಿ ಮಹಿಳಾ ಸಮಾಜ ವತಿಯಿಂದ ಬಿಎನ್ ನಾಗಮ್ಮ ಪುಣ್ಯಸ್ಮರಣೆ ಅಂಗವಾಗಿ ನ್ಯೂ ಅಪೂರ್ವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಸಂಯುಕ್ತ ಆಶ್ರಯದಲ್ಲಿ ಏರ್ಪಡಿಸಿದ್ದ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಉದ್ಘಾಟಿಸಿ ಮಾತನಾಡಿದರು. ಪ್ರತಿದಿನ ಹೆಚ್ಚು ನಡೆದಾಡುವ ಅಭ್ಯಾಸ ರೂಢಿಸಿಕೊಳ್ಳುವುದರಿಂದ ಆರೋಗ್ಯ ಉತ್ತಮಪಡಿಸಿಕೊಳ್ಳಬಹುದು ಎಂದ ಅವರು, ಇಂತಹ ಆರೋಗ್ಯ ಶಿಬಿರ ಹಳ್ಳಿಗಳಲ್ಲಿ ಹೆಚ್ಚು ನಡೆಯಬೇಕು. ಇದರಿಂದ ಗ್ರಾಮಾಂತರ ಪ್ರದೇಶದ ಜನಸಾಮಾನ್ಯರಿಗೆ
ಆರೋಗ್ಯದ ಬಗ್ಗೆ ಅರಿವು ಮೂಡಿಸಲು ಸಾಧ್ಯ ಎಂದರು. ಕುರುಹಿನಶೆಟ್ಟಿ ಮಹಿಳಾ ಸಮಾಜದ ಅಧ್ಯಕ್ಷೆ ಸುಕನ್ಯಾ ರಂಗನಾಥ್, ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಪೂರ್ಣಚಂದ್ರ ತೇಜಸ್ವಿ, ಪುರಸಭಾ ಸದಸ್ಯರಾದ ಪ್ರವೀಣ್, ಡಾಕ್ಟರ್ ನಿರೂಪ್, ಡಾಕ್ಟರ್ ಎಂಎನ್ ಮಧುಮೇಹ, ಡಾಕ್ಟರ್ ಯತಿರಾಜ್, ಶಿಲ್ಪಾ, ತನುಶ್ರೀ, ಡಾಕ್ಟರ್ ಅನನ್ಯ, ಡಾಕ್ಟರ್ ನವ್ಯ, ಶ್ವೇತಾ ಅವಿನಾಶ್, ಎಸ್ಎಲ್ಎನ್ ರೈಸ್ ಮಿಲ್ ಮಾಲೀಕರಾದ ಚೆಲುವರಾಜು, ಯೋಗೇಶ್, ಪರಮೇಶ್, ಮಮತಾ ಸತ್ಯನಾರಾಯಣ, ವನಿತಾ ಮುರುಳೇಶ್, ಅನುಪಮ ಅಶೋಕ್, ಶಾರದಾ ನಾರಾಯಣ್, ಶಾರದಾ ದುಂಡಶೆಟ್ಟಿ, ಯಶೋಧ ರಂಗನಾಥ್, ಸರಸ್ವತಿ ರಾಮಕೃಷ್ಣ, ಪದ್ಮಿನಿ ಪ್ರಸನ್ನಕುಮಾರ್, ಭಾಗ್ಯ ವೆಂಕಟೇಶ್, ಭಾಗ್ಯ ಶ್ರೀಧರ್, ವಂದನಾರ್ಪಣೆ ಶಶಿಕಲಾ ನಾಗೇಂದ್ರ, ಕುರುಹಿನಶೆಟ್ಟಿ ಮಹಿಳಾ ಸಮಾಜದ ಎಲ್ಲ ಪದಾಧಿಕಾರಿಗಳು ಇದ್ದರು. ನ್ಯೂಸ್ ಸಂಗಮಕ್ಕಾಗಿ ವಂಶಿಹನಿ, ಕುಶಾಲನಗರ. ಕೆಆರ್ಪೇಟೆ ತಾಲೂಕಿನ ಹೊಸಹೊಳಲು ಗ್ರಾಮದ ನ್ಯೂ ಅಪೂರ್ವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ನಾಗಮ್ಮ ಪುಣ್ಯಸ್ಮರಣೆ ಅಂಗವಾಗಿ ಮಲ್ಲಿಕಾರ್ಜುನ್ ರವರು ಆರೋಗ್ಯ ತಪಾಸಣಾ ಶಿಬಿರವನ್ನು ಉದ್ಘಾಟಿಸಿದರು. ಗ್ರಾಮಗಳು ಅಭಿವೃದ್ಧಿ ಹೊಂದಿದರೆ ದೇಶ ಅಭಿವೃದ್ಧಿ ಹೊಂದಲು ಸಾಧ್ಯ ಎಂದು ವಿಧಾನಸಭಾ ಮಾಜಿ ಅಧ್ಯಕ್ಷರು ಶಾಸಕರು ಆಗಿದ್ದ ಕೊಂಬರ್ನ ಜೀಬೋಪಯ್ಯ ಹೇಳಿದರು. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಬೆಟ್ಟಗಿರಿ ವಲಯದ ವತಿಯಿಂದ ಮೇಕೇರಿ ಗೌರಿಶಂಕರ ವಲಯದಲ್ಲಿ ಆಯೋಜಿಸಿದ್ದ ಸಾಮೂಹಿಕ ಶ್ರೀ ಸತ್ಯನಾರಾಯಣ ಪೂಜೆ ಮತ್ತು 1,500 ಹೊಸ ಸದಸ್ಯರ ಸೇರ್ಪಡೆ ಹಾಗೂ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಫಲಾನುಭವಿಗಳಿಗೆ ಮಂಜೂರಾತಿ ಪತ್ರ ವಿತರಣಾ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ, ಸದೃಢ ಸಹಜವಾಗಬೇಕಾದರೆ ಎಲ್ಲರ ಸಹಕಾರ ಅವಶ್ಯಕ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ವತಿಯಿಂದ ಆಯೋಜಿಸಲಾಗುತ್ತಿರುವ ಜನಪರ ಕಾರ್ಯಕ್ರಮಗಳಿಂದಾಗಿ ಗ್ರಾಮೀಣ ಜನರು ಸದೃಢರಾಗಲು ಸಹಕಾರಿಯಾಗಿದೆ. ಕೊಡಗಿನ ಸಂಪಾಜಿಯಲ್ಲಿ ಪ್ರಾರಂಭಗೊಂಡಾಗ ನಾನೇ ಚಾಲನೆ ನೀಡಿದ್ದೆ. ಅಲ್ಲಿಂದ ಸಂಘಟನೆಯ ಜೊತೆಗೆ ನನ್ನ ಸಂಪರ್ಕ ನಿರಂತರ ಎಂದು ಮೆಲುಕು ಹಾಕಿದ ಅವರು, ಇದರ ಸದುಪಯೋಗವನ್ನು ಎಲ್ಲರೂ ಪಡೆದುಕೊಳ್ಳುವಂತಾಗಬೇಕು ಎಂದು ಯೋಜನೆಯ ಬಗ್ಗೆ ಬೆಳಕು ಚೆಲ್ಲಿ ಶುಭಾರೈಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶ್ರೀ ಗೌರಿಶಂಕರ ದೇವಾಲಯದ ಕಾರ್ಯದರ್ಶಿ ಲೋಕೇಶ್ ಟಿವಿ ವಹಿಸಿದ್ದರು. ಜಿಲ್ಲಾ ಜನಜಾಗೃತಿ ವೇದಿಕೆ ಸದಸ್ಯರಾದ ಈ ಸಂದರ್ಭ ವೇದಿಕೆಯಲ್ಲಿದ್ದ ಗಣ್ಯರು ಯೋಜನೆಯ ವಿವಿಧ ಕಾರ್ಯಕ್ರಮಗಳ ಮಂಜೂರಾತಿ ಪತ್ರ ಹಾಗೂ ಸಲಕರಣೆಗಳನ್ನು ವಿತರಿಸಿ ಶುಭಾರೈಸಿದರು. ಕಾರ್ಯಕ್ರಮದಲ್ಲಿ ಜಯಂತಿ ಪ್ರಾರ್ಥಿಸಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಮಡಿಕೇರಿ ತಾಲೂಕಿನ ಯೋಜನಾಧಿಕಾರಿ ಪುರುಷೋತ್ತಮ್ ಎನ್ ಸ್ವಾಗತಿಸಿದರು. ಮೇಲ್ವಿಚಾರಕಿ ವಿನೋದ ನಿರೂಪಿಸಿದರು. ಮೇಲ್ವಿಚಾರಕಿ ವಿದ್ಯಾ ವಂದಿಸಿದರು. ಕಾರ್ಯಕ್ರಮವನ್ನು ಜಾರಿಗೆ ತರ್ತಾರೆ. ಪ್ರತಿ ವರ್ಷ 60,000 ವಿದ್ಯಾರ್ಥಿಗಳಿಗೆ ಧರ್ಮಸ್ಥಳ ಯೋಜನೆ ಅವರಿಗೆ ವಿದ್ಯಾರ್ಥಿ ವೇತನವನ್ನ ಕೊಡ್ತದೆ. ಒಂದು ಬಡವರ ಮಕ್ಕಳು ನಾಳೆ ಇಂಜಿನಿಯರಿಂಗ್ ಓದುವುದಾದ್ರೆ, ಮೆಡಿಕಲ್ ಓದುವುದಾದ್ರೆ, ITI ಓದುವುದಾದ್ರೆ, ಡಿಪ್ಲೊಮಾ ಓದುವುದಾದ್ರೆ ಅವರ ಕೋರ್ಸ್ ಮುಗಿಯುವವರೆಗೆ ತಿಂಗಳ ಅವರಿಗೆ ಸ್ಕಾಲರ್ಶಿಪ್ ಅನ್ನು ಕೊಡುವ ಕೆಲಸ ಈ ರೀತಿಯ ಸುಜ್ಞಾನ ನಿಧಿ ಶಿಷ್ಯ ವೇತನದ ಮೂಲಕ ಆಗ್ತದೆ. ಹಳ್ಳಿಯ ಶಾಲೆಗಳಲ್ಲಿ ಶೌಚಾಲಯ ಇಲ್ಲದಿದ್ದಾಗ, ರಂಗಮಂದಿರ ಇಲ್ಲದಿದ್ದಾಗ, ಆಟದ ಮೈದಾನ ಇಲ್ಲದಿದ್ದಾಗ, ಕಟ್ಟಡ ದುರಸ್ತಿ ಇದ್ದಾಗ ಊರವರು ಸೇರಿ ಈ ಕೆಲಸ ಮಾಡ್ತಾರೆ ಅಂತ ಆದ್ರೆ ಧರ್ಮಸ್ಥಳದಿಂದಲೂ ಪ್ರಸಾದ ರೂಪದ ಸಹಾಯವನ್ನ ಕೊಟ್ಟು ಹಳ್ಳಿಯ ಶಾಲೆಗಳನ್ನ ಕಟ್ಟುವ ಕೆಲಸದಲ್ಲಿ ಒಂದು ದೊಡ್ಡ ಪಾತ್ರವನ್ನ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಕಳೆದ ಹಲವಾರು ವರ್ಷಗಳಿಂದ ಆ ಕೆಲಸವನ್ನ ಮಾಡ್ತಾ ಬಂದಿದೆ. ನಾವೆಲ್ಲ ನೋಡಿದ್ದು ಹೇಗೆ ಅಂದ್ರೆ, ಎಷ್ಟೋ ಕಡೆಗಳಲ್ಲಿ ಹಳ್ಳಿಯ ಬಡವರಿಗೆ ನಿತ್ಯ ಆದಾಯ ತಂದುಕೊಡುವುದು ಯಾವುದು ಅಂತ ಕೇಳಿದ್ರೆ ಹೈನುಗಾರಿಕೆ. ನಿತ್ಯ ಹಾಲು ಕರೆದು ಹಾಲಿಗೆ ಸೊಸೈಟಿಗೆ ಹಾಕಿದ್ರೆ ಅವ್ರ ಕೈಗೆ ಬರುವ ಆದಾಯದಿಂದಲೇ ಬದುಕುವ ಎಷ್ಟೋ ಕುಟುಂಬಗಳಿರ್ತಾವೆ. ಅಂತ ಕಾರಣಗಳಿಗಾಗಿ ಹಾಲು ಉತ್ಪಾದಕರ ಸಹಕಾರಿ ಸಂಘಗಳಿಗೆ ದೊಡ್ಡ ಮೊತ್ತದ ನೆರವನ್ನ ಕೊಡುವ ಕೆಲಸವನ್ನ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಮಾಡ್ತದೆ. ನಮ್ಮ ರಾಜ್ಯದ 5,000 ಹಾಲು ಸಂಘಗಳಿಗೆ ಧರ್ಮಸ್ಥಳ ಯೋಜನೆ ಅವರಿಗೆ ನೆರವನ್ನ ಕೊಡ್ತದೆ. ಕಟ್ಟಡದ ಕೆಲಸವನ್ನ ಮಾಡಿದ್ರೆ ಅವರಿಗೆ ಯೋಗ್ಯ ಮಾರುಕಟ್ಟೆ ಸಿಗ್ತದೆ. ಹಳ್ಳಿಯ ರೈತರು ಅಲ್ಲಿ ಹೋಗಿ ಹಾಲು ಮಾರಾಟ ಮಾಡಬೇಕು ಅಂತ ಆದ್ರೆ, ಕೊಡಬೇಕು ಅಂತ ಆದ್ರೆ ಯೋಗ್ಯ ಮಾರುಕಟ್ಟೆಯನ್ನು ಸಿಗುವುದಕ್ಕಾಗಿ ಒಂದು ದೊಡ್ಡ ಪ್ರಯತ್ನವನ್ನ ಪೂಜ್ಯರು ಮಾಡ್ತಾರೆ. ನಿಮ್ಗೆಲ್ಲ ಗೊತ್ತಿದೆ, ಅವರು ಸಭೆಯ ನಾಮಿನೇಟ್ ಮೆಂಬರ್ ಆಗಿ ಆಯ್ಕೆ ಆದ್ರು. ಆವಾಗ ಅವರಿಗೆ ಪ್ರತಿ ವರ್ಷ ಇಷ್ಟು ಅಂತ ಹೇಳಿ ಅವರ ಸಂಸದರ ನಿಧಿ ಬರ್ತದೆ. ಅವರು ಸಂಸದರ ನಿಧಿಯನ್ನ ಹೇಗೆ ಬಳಕೆ ಮಾಡಿದ್ರು ಅಂತ ಕೇಳಿದ್ರೆ ಯಾವುದೋ ಬೇರೆ ಕೆಲಸಕ್ಕೆ ಬಳಕೆ ಮಾಡಲಿಲ್ಲ. ದೂರದ ಬೀದರಲ್ಲಿ ಹಾಲು ಉತ್ಪಾದಕರು, ಸಣ್ಣ ಸಣ್ಣ ರೈತರು, ಎಲ್ಲೆಲ್ಲೋ ವಲಸೆ ಹೋಗುವವರು, ಅವರಿಗೆ ಹೈನುಗಾರಿಕೆಗೆ ಪ್ರೇರಣೆ ಕೊಟ್ಟರು. ಅಲ್ಲಿ ಪ್ರತಿಯೊಂದು ಹಾಲು ಸಂಘಗಳಿಗೆ ಅವರಿಗೆ ಬೇಕಾದ ಟೆಸ್ಟರ್ ಗಳನ್ನ ಕೊಟ್ಟರು, ಸ್ಟೀಲ್ ಕ್ಯಾನ್ ಗಳನ್ನ ಕೊಟ್ಟರು, ತೂಕದ ಯಂತ್ರಗಳನ್ನ ಕೊಟ್ಟರು. ಧರ್ಮಸ್ಥಳದ ವಿವಿಧ ಕಾರ್ಯಕ್ರಮಗಳ ಬಗ್ಗೆ ಸವಿಸ್ತಾರವಾಗಿ ಹೇಳಿದ್ದಾರೆ. ಸುಮಾರು 40 ವರ್ಷಗಳಿಂದ ನಮ್ಮೆಲ್ಲರ ಕನಸು ಏನಿತ್ತು, ಗ್ರಾಮ ಅಭಿವೃದ್ಧಿ ಆದರೆ ದೇಶ ಅಭಿವೃದ್ಧಿ ಆಗ್ತದೆ ಅನ್ನುವಂಥ ಹಿನ್ನೆಲೆ ಒಳಗೆ 43 ವರ್ಷದ ಹಿಂದೆ ಈ ಒಂದು ವಿಶೇಷವಾದ ಕಾರ್ಯಕ್ರಮವನ್ನು ಶ್ರೀ ಕ್ಷೇತ್ರದ ಧರ್ಮಾಧಿಕಾರಿಗಳು ಪ್ರಾರಂಭವನ್ನು ಮಾಡಿದರು. ಬಹುಶಃ ಅದೃಷ್ಟವಶಾತ್ ಕೊಡಗು ಜಿಲ್ಲೆಯಲ್ಲಿ ಅದನ್ನು ಮೊದಲಿಗೆ ಪ್ರಾರಂಭ ಸಂಪಾಜೆಯಲ್ಲಿ ಮಾಡಿದಾಗ ತಮ್ಮೆಲ್ಲರ ಆಶೀರ್ವಾದದಿಂದ ಆಗಲೂ ಕೂಡ ನಾನು ಶಾಸಕನಾಗಿ
ಆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅದರ ಉದ್ಘಾಟನೆ ಇದನ್ನು ಕೂಡ ನಾನು ಮಾಡಿರುವಂಥದ್ದು. ಅಲ್ಲಿಂದ ಈಚೆಗೆ ನಿರಂತರವಾಗಿ ಈ ಒಂದು ಸಂಸ್ಥೆಯೊಟ್ಟಿಗೆ ನನ್ನ ಸಂಪರ್ಕ ಇತ್ತು. ಒಟ್ಟಿನಲ್ಲಿ ಜಾಗೃತ ಸಮಾಜ ಆಗಲೇಬೇಕಾಗಿದೆ. ಬಹುಶಃ ನಿಮಗೆಲ್ಲ ಗೊತ್ತು. ನ್ಯೂಸ್ ಸಂಗಮಕ್ಕಾಗಿ ದುಗಳ ಸದಾನಂದ ನಾಪೋಕ್ಲು. ತುಮಕೂರು ಜಿಲ್ಲೆ ಪಾವಗಡ ತಾಲೂಕಿನ ನಡುರಾತ್ರಿ ಮರಳು ದಂಧೆ ನಡೆಯುತ್ತಿದೆ ಎಂದು ಅಧಿಕಾರಿಗಳ ಮೇಲೆ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪಾವಗಡ ತಾಲೂಕಿನಲ್ಲಿ ಅಕ್ರಮ ಮರಳು ದಂಧೆ ಅವ್ಯಾಹತವಾಗಿ ನಡೆಯುತ್ತದೆ. ನಡುರಾತ್ರಿಗೆ ಆರಂಭವಾಗುವ ಮರಳು ದಂಧೆ ಬೆಳಗಿನ ಜಾವದವರೆಗೂ ಸದ್ದಿಲ್ಲದೆ ನಡೆಯುತ್ತಿದ್ದರೂ ಸಹ ಸಂಬಂಧಪಟ್ಟ ಅಧಿಕಾರಿಗಳು ಮೌನಕ್ಕೆ ಶರಣಾಗಿರುವುದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಸರ್ಕಾರದ ನಿಯಮಗಳನ್ನ ಮೀರಿ ಹಗಲು ಇರುಳು ಎನ್ನದೆ ಮರಳು ದಂಧೆಕೋರರು ಹಳ್ಳಕೊಳ್ಳದಲ್ಲಿರುವ ಮರಳು, ಕೆರೆ ಹಾಗೂ ನದಿಯ ಬಯಲಿನಲ್ಲಿ ಸಂಗ್ರಹವಾಗಿರುವ ಮರಳನ್ನ ಏಕಿಲ್ಲದೆ ಸಾಗಿಸುತ್ತಿದ್ದಾರೆ. ಇದರಿಂದ ಪರಿಸರ ಮತ್ತು ರಸ್ತೆಗಳು ಹಾಳಾಗುವುದರಿಂದ ಸಾರ್ವಜನಿಕರ ಹಿತಕ್ಕೆ ಧಕ್ಕೆಯಾಗುತ್ತದೆ. ಇಂತಹ ಅಕ್ರಮ ಮರಳು ದಂಧೆ ತಡೆಯಲು ಗಣಿ ಮತ್ತು ಭೂ ವಿಜ್ಞಾನ, ಪೊಲೀಸ್, ಅರಣ್ಯ ಹಾಗೂ ಕಂದಾಯ ಇಲಾಖೆಗಳು ವಿಫಲವಾಗಿದೆ ಎಂದು ಸ್ಥಳೀಯರು ದೂರುತ್ತಿದ್ದಾರೆ. ಸಾರ್ವಜನಿಕರು ನಿದ್ರೆಗೆ ಜಾರುವ ಸಮಯದಿಂದ ಮುಂಜಾನೆವರೆಗೂ ಈ ಮರಳು ದಂಧೆ ಯಾವುದೇ ಅಡೆತಡೆ ಇಲ್ಲದಂತೆ ಟ್ರ್ಯಾಕ್ಟರ್ ಮೂಲಕ ನಡೆಯುತ್ತದೆ. ಪೊಲೀಸರಿಗೆ ಇಂತಿಷ್ಟು ಹಣ ನೀಡಿದರೆ ಸಾಕು, ಎಲ್ಲವೂ ಸಲೀಸ್ ಎಂಬ ಭಾವನೆಯಲ್ಲಿರುವ ಮರಳು ದಂಧೆಕೋರರು ಪರವಾನಗಿಯನ್ನ ಹೊಂದಿಲ್ಲದ ಟ್ರ್ಯಾಕ್ಟರ್ಗಳನ್ನು ಬಳಸಿಕೊಂಡು ನಿರಂತರವಾಗಿ ನಡೆಯುತ್ತಿದ್ದರೂ ಅಧಿಕಾರಿಗಳ ಮೌನ ನೋಡಿದರೆ ಪರೋಕ್ಷವಾಗಿ ಬೆಂಬಲಿಸುತ್ತಿದ್ದಾರೆ ಎಂಬ ಅನುಮಾನಗಳು ಮೂಡಿಬರುತ್ತವೆ. ಇನ್ನಾದರೂ ಕಾನೂನು ಬಾಹಿರವಾಗಿ ಮರಳು ಸಾಗಾಟ ಮಾಡುತ್ತಿರುವ ಟ್ರ್ಯಾಕ್ಟರ್ಗಳನ್ನು ವಶಪಡಿಸಿಕೊಳ್ಳುವ ಮೂಲಕ ದಂಧೆಕೋರರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ನ್ಯೂಸ್ ಸಂಗಮಕ್ಕಾಗಿ ಅನಿಲ್ ಯಾದವ್, ಪಾವಗಡ, ತುಮಕೂರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕೊಡಗು ಜಿಲ್ಲೆಯ ಪಾಲೆಬೆಟ್ಟದಲ್ಲಿ ಯಂಗ್ ಇಂಡಿಯಾ ಯೂತ್ ಕ್ಲಬ್ನ ವತಿಯಿಂದ ಮುಂಬರುವ ಜನವರಿ ತಿಂಗಳ 9ನೇ ತಾರೀಕಿನಿಂದ 11ನೇ ತಾರೀಕಿನವರೆಗೆ ರಾಷ್ಟ್ರೀಯ ಮಟ್ಟದ ಫುಟ್ಬಾಲ್ ಪಂದ್ಯಾವಳಿ ಆಯೋಜಿಸಲಾಗಿದೆ ಎಂದು ಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಪಾವಗಡ ತಾಲೂಕಿನಲ್ಲಿ ನಡುರಾತ್ರಿ ಮರಳು ದಂಧೆ ನಡೆಯುತ್ತಿದೆ ಎಂದು ಅಧಿಕಾರಿಗಳ ವಿರುದ್ಧ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕೆಆರ್ಪೇಟೆ ತಾಲೂಕಿನ ಹೊಸಹೊಳಲು ಗ್ರಾಮದ ನ್ಯೂ ಅಪೂರ್ವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ನಾಗಮ್ಮ ಪುಣ್ಯಸ್ಮರಣೆ ಅಂಗವಾಗಿ ಆರೋಗ್ಯ ತಪಾಸಣಾ ಶಿಬಿರ ಆಯೋಜಿಸಲಾಗಿತ್ತು. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಮಂಜು ಬೈಕುಪ್ಪ.